ರನ್ನರ್ ಆಫ್ ಆಗಿ ಹೊರಹೊಮ್ಮಿದೆ ಶಿಕಾರಿಪುರ ತಾಲೂಕು ಕಚೇರಿ ತಂಡ. ದಯಮಾಡಿ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ವಿಜೇತ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಸ್ನೇಹಿತರೆ, ಸುಮಾರು 8 ತಾಲೂಕುಗಳು ಇಲ್ಲಿ ತಹಶೀಲ್ದಾರ್ ನೇತೃತ್ವದ ರಂಜಿತ್ ಸರ್ ನೇತೃತ್ವದ ತಂಡ ದಯಮಾಡಿ ವೇದಿಕೆಗೆ ಬರಬೇಕು. ತೀರ್ಥಹಳ್ಳಿಯ ತಂಡ ಈ ಬಾರಿ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ತಂಡದ ವಿಜೇತ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳು, ಮಾನ್ಯ ಸಿಇಒ ಸರ್ ಈ ಒಂದು ಟ್ರೋಫಿಯನ್ನು ಹಾಗೆಯೇ ಮಹಿಳೆಯರ ವಿಭಾಗದಲ್ಲಿ ಕೂಡ ವಿತರಣೆ ಆಗ್ತದೆ. ಭದ್ರಾವತಿ ತಂಡದ ಆಟಗಾರರು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ರನ್ನರ್ಸ್ ಸಾಗರ ತಂಡ ರನ್ನರ್ಸ್ ಆಗಿ ಹೊರಹೊಮ್ಮಿದೆ. ಸಾಗರ ನೇತೃತ್ವದ ಮಾನ್ಯ ತಹಶೀಲ್ದಾರ್ ಈ ಒಂದು ಟೂರ್ನಿಯಲ್ಲಿ ಬಹಳ ಉತ್ತಮ ಪ್ರದರ್ಶನ ನೀಡಿ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಇದೀಗ ಈ ಬಾರಿ ಪ್ರಥಮವಾಗಿ ಆಯೋಜನೆ ಮಾಡತಕ್ಕಂತಹ ಮಹಿಳಾ ಕ್ರಿಕೆಟ್ ತಂಡ, ಪುರುಷರಿಗಿಂತ ಮಹಿಳಾ ಕ್ರಿಕೆಟ್ಗೆ ಈ ಬಾರಿ ಹೆಚ್ಚಿನ ಅಭಿಮಾನಿಗಳು ಮತ್ತು ಹೆಚ್ಚಿನ ಒಂದು ಬಹಳ ಟಫ್ ಫೈಟ್ ಇತ್ತು ಈ ಒಂದು ಗೇಮ್ನಲ್ಲಿ. ಸೊ ಸಾಗರ ತಹಶೀಲ್ದಾರ್ ಮೇಡಮ್ ತಂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದ ರಶ್ಮಿ ಮೇಡಮ್ ತಂಡ ರನ್ನರ್ ಆಫ್ ಆಗಿದ್ದಾರೆ. ಅವರಿಗೆ ಮೊನ್ನೆ ಡಿ ಸಿ ಸರ್ ಮತ್ತೆ ಮೊನ್ನೆ ಸಿಇಒ ಸರ್ ಟ್ರೋಫಿಯನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. ವೆರಿ ಟಫ್ ಕಂಟೆಸ್ಟೆಂಟ್ ಆಗಿ ಬಹಳ ಉತ್ತಮ ಫೈಟ್ ಅನ್ನು ನೀಡಿದ್ದಾರೆ ಸಾಗರ ತಂಡ. ತಂಡಕ್ಕೆ ಮಾನ್ಯ ತಹಶೀಲ್ದಾರ್ ಪರಸಪ್ಪ ಸರ್ ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಸೊ ಟೀಮ್ ಭದ್ರಾವತಿ ತಂಡ ಈ ಬಾರಿಯ ಮಹಿಳಾ ಟೂರ್ನಿಯ ಪ್ರಥಮ ರನ್ನರ್ ಆಫ್ ಆಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಒಂದು ಹೃತ್ಪೂರ್ವಕದ ವಂದನೆಗಳು, ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಎಲ್ಲರೂ ಜೋರ ಚಪ್ಪಾಳೆ ಮೂಲಕ ವಿಜೇತರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಹೇಳಿ ಕೋರ್ತಾರೆ. ಸಲಾಂ ಅವರು ತೀರ್ಥಹಳ್ಳಿ ತಂಡದ ಪರವಾಗಿ ಅತ್ಯುತ್ತಮ ಆಟವಾಡಿ ಫೈನಲ್ವರೆಗೆ ತಲುಪುವಂತೆ ಮಾಡಿದ್ದಾರೆ. ಹಾಗೆ ಬೆಸ್ಟ್ ಕೀಪರ್ ಆಗಿ ಶಿವಮೊಗ್ಗ ತಾಲೂಕು ತಂಡದ ಹಾಲೇಶ್ ರವರು ಕೂಡ ವೇದಿಕೆಗೆ ಬರಬೇಕು. ಅವರು ಕೂಡ ಅತ್ಯುತ್ತಮ ಆಟವನ್ನು ಪ್ರದರ್ಶನ ಮಾಡಿದರು. ಹಾಗೆ ಬೆಸ್ಟ್ ಫೀಲ್ಡರ್ ಆಗಿ ಸಿದ್ಲಿಂಗರೆಡ್ಡಿ ಸರ್ ಅವರು DC ತಂಡವನ್ನು ಪ್ರತಿನಿಧಿಸಿ ಅತ್ಯುತ್ತಮ ಆಟವನ್ನು ಪ್ರದರ್ಶನ ಮಾಡಿದರು. ಹಾಗೆ ಮಹಿಳಾ ವಿಭಾಗದಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಭದ್ರಾವತಿ ತಂಡದ ಕುಸುಮ ಅವರು ಪ್ರತಿ ತಂಡದಲ್ಲೂ ಕೂಡ ತಮ್ಮ ತಂಡವನ್ನು ಪ್ರತಿನಿಧಿಸಿ ಅತ್ಯುತ್ತಮ ಆಟವನ್ನು ಪ್ರದರ್ಶನ ಮಾಡಿದರು. ಹಾಗೆ ಉತ್ತಮ ಬ್ಯಾಟ್ಸ್ಮನ್ ಮಹಿಳಾ ವಿಭಾಗದಲ್ಲಿ ತಹಶೀಲ್ದಾರ್ ರಶ್ಮಿ ಮೇಡಮ್ ಅವರು, ಹಾಗೆ ಮಹಿಳಾ ವಿಭಾಗದಲ್ಲಿ ಅತ್ಯುತ್ತಮ ಬೌಲರ್ ಆಗಿ ನೀತು ಭದ್ರಾವತಿ ಅವರು ಆಯ್ಕೆಯಾಗಿದ್ದಾರೆ. ಹಾಗೆ ಅತ್ಯುತ್ತಮ ಫೀಲ್ಡರ್ ಆಗಿ ಸಾಗರ ತಂಡದ ಕೀರ್ತಿ ಅವರು ಭಾಜನರಾಗಿದ್ದಾರೆ. ಹಾಗೆ ಅತ್ಯುತ್ತಮ ಕೀಪರ್ ಆಗಿ ಹೊಸನಗರ ತಂಡದ ಅನುಷಾ ಅವರು ಆಯ್ಕೆಯಾಗಿದ್ದಾರೆ. ಅವರು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಸೊ ಇದೀಗ ವೇದಿಕೆ ಕಾರ್ಯಕ್ರಮ ಟ್ರೋಫಿ ವಿತರಣೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಸೊ ಮುಂದಿನ ಒಂದು ಸ್ಕಿಟ್ ನಾಟಕ ಕತೆ ಕೇಳಿ ಸ್ವಾಮಿ ನಮ್ಮ ವ್ಯತೆ. ಪೌತಿಯ ಕತೆ ಒಂದು ಪೌತಿಯ ಕತೆ, ಪೌತಿಯ ಕತೆ ಒಂದು ಪೌತಿಯ ಕತೆ. ಅಯ್ಯೋ ನಾವು ಶಾನು ಬೋಗ್ರು, ಎಲ್ಲದಕ್ಕೂ ನಾವು ಹೊಣೆಗಾರರು. ಪೌತಿಯ ಕತೆ ಒಂದು ಪೌತಿಯ ಕತೆ, ಪೌತಿಯ ಕತೆ ಒಂದು ಪೌತಿಯ ಕತೆ.
ಸರ್. ನಮಸ್ಕಾರ ನಮಸ್ಕಾರ. ಬನ್ನಿ ರಂಗಣ್ಣ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರ್ ನಾನೊಂದು RTC ತಗೊಂಡಿದ್ದೆ. RTCಯಲ್ಲಿ ಬೆಳೆ ಬಂದಿರಲಿಲ್ಲ ಸರ್. ಏನು ಬೆಳೆ ಬಂದಿಲ್ವಾ? ಬೆಳೆ ಬಂದಿಲ್ಲ ಸರ್. ಹೌದಲ್ಲ ರಂಗಣ್ಣ, ಬೆಳೆ ಬಂದಿಲ್ಲ. ಅದು ಏನಾಗಿದೆ ಅಂದರೆ ಒಂದು ವೀಕ್ ಅಷ್ಟೇ ಆಗಿ ಇವಾಗ ಕ್ರಾಪ್ ಸರ್ವೆ ಆಗಿಬಿಟ್ಟು ನಾನು ಸ್ವಲ್ಪ 2 ದಿನ ತುಂಬ ಬ್ಯುಸಿ ಆಗಿಬಿಟ್ಟೆ. ಕ್ರಾಪ್ ಸರ್ವೆ ಅಪ್ರೂವಲ್ ಕೊಡೋಕ್ಕಾಗಿಲ್ಲ. ಇನ್ನೊಂದು 15 ದಿವಸ ಆಗುತ್ತೆ. ನಿಮ್ಗೆ ಹಾಗೂ ಏನಾದ್ರು ಅರ್ಜೆಂಟ್ ಇದ್ದರೆ ನಮ್ಮ ರಾಮಣ್ಣನ ಹತ್ರ ಹೇಳಿ ಅರ್ಜಿ ಹಾಕಿಸಿ ಬೇಗ ಅಪ್ರೂವಲ್ ಮಾಡಿ ಕಳಿಸ್ತೀನಿ. ಸರಿ ಸರ್, ಯಾವಾಗಲೂ ಇದೇ ಆತಲ್ಲ ಸರ್, ವರ್ಷನೂ ಪಾಣಿ ಮಾಡ್ತೀರಿ, ಬೆಳೆ ಬರಲ್ಲ. ನಮ್ಮ ಕೆಲಸ ಹಿಂಗಿದೆ. ಸರಿ ಸರ್, ಅದನ್ನು ಮಾಡಿಸ್ಕೊಂತೀನಿ. ನನ್ನ ಮಗ ಏನೋ ಒಂದು ಟ್ಯಾಕ್ಟ್ರಿ ತಗೊಂಡಿದ್ದ. ಏನೋ ಯಾವುದೋ ಶೋರೂಮ್ ಅವ್ರು ಏನೋ ಬೋನೋಫೈಡ್ ಮಾಡಬೇಕು ಅಂತ ಹೇಳಿದ್ರಂತೆ. ಹಾಂ ಹಾಂ, ಅವ್ರು ಅದಕ್ಕೆ ಮಗ ಅಪ್ಲಿಕೇಶನ್ ಹಾಕಿದ್ದ. ಅದು ಏನಾಯ್ತು ಒಂಚೂರು ಸ್ವಲ್ಪ ಬೇಗ ಮಾಡ್ಕೊಡ್ಬೇಕಿತ್ತಲ್ಲ ಸರ್. ಹೌದು. ಅಪ್ಲಿಕೇಶನ್ ಎಷ್ಟು ಸಮಯ ಆಯಿತು? 1 ವಾರ ಆಯಿತು ಸರ್. 1 ವಾರ ಆಯಿತಾ? ಅದೇ ಈ ಬ್ಯುಸಿ ಒಳಗಡೆ ಸ್ವಲ್ಪ ಸಂಯೋಜನೆ ನೋಡೋದು ಮರ್ತ್ಬಿಟ್ಟಿದ್ದೆ. ಓ ಬಂದಿದೆ. ನಿಮ್ಮ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ನಾನು ಈಗಲೇ ಅಪ್ರೂವಲ್ ಮಾಡಿ ಕಳಿಸ್ತೀನಿ. ನಮ್ಮ RSರಿಗೂ ಹೇಳ್ತೀನಿ ಬೇಗ ಅಪ್ರೂವಲ್ ಮಾಡಿ ಅಂತ. ಸರಿ ಸರ್. ಅಷ್ಟಿದಾರಣ್ಣ, ಪೌತಿಗೆ ಹೇಳಿದ್ನಲ್ಲ, ಎಷ್ಟು ಜನ ಕೇಳಿದ್ದೀರಾ ಇವಾಗ? 2 ಜನಕ್ಕೆ ಹೇಳಿದೀನಿ ಸರ್. ಮನೆಗೆ ಹೋಗಿ ಹೇಳಿ ಬಂದಿದ್ದೀನಿ ಸರ್. ನಾಳೆ ಬರ್ತೀವಿ ಕೊಡ್ತೀವಿ ಅಂತ ಹೇಳಿದೆ ಸರ್. ಬೇಗ ಬರಬೇಕು, ಎಲ್ಲ ಕೊಡ್ತೀವಿ ಅಂತ ಹೇಳಿದೆ ಸರ್. ಅಲ್ಲ ರೀ, ಎಷ್ಟು ಜನ ಹೇಳಿದ್ದೀರಾ? ಸರ್ 2 ಜನಕ್ಕೆ ಹೇಳಿದ್ದೀನಿ ಸರ್. 2 ಜನನಾ? ಹಾಂ ಸರ್. ಮೀಟಿಂಗಲ್ಲಿ ನಮಗೆ ಮಿನಿಮಮ್ 10 ಮಾಡು ಅಂತ ಹೇಳಿದಾರ್ರಿ. ನೀವು ಒಳ್ಳೆ ಕತೆ ಆಯ್ತಲ್ರಿ. ಏನು ಸರ್ ಅಷ್ಟು ಟೆನ್ಷನಲ್ಲಿ ಇದ್ದೀರಾ? ಏನು ಸರ್ ಅಷ್ಟು ಟೆನ್ಷನಲ್ಲಿ ಇದ್ದೀರಾ? ಅಯ್ಯೋ ರಂಗಣ್ಣ, ನಮ್ಮವ್ ಏನು ಕೇಳ್ತೀಯಾ? ನಮ್ಮ ಡಿಪಾರ್ಟ್ಮೆಂಟ್ ಒಂಥರ ಪ್ರೆಷರ್ ಕುಕ್ಕರ್ ಇದ್ದಂಗೆ. ಅವಾಗ ವಿಸಿಲ್ ಹೊಡೆಯುತ್ತೆ, ಒಂದ್ಸಲ ಬ್ಲಾಸ್ಟ್ ಆಗ್ಬಿಡುತ್ತೆ. ಏನು ಮಾಡೋಣ? ಲ್ಯಾಂಡ್ ಬೀಟು, ಆಧಾರ್ ಸೀಡಿಂಗು, ಈ ಪೌತಿ, 1 to 5 ಹಿಂಗೆ 10 ಹಲವು ಯಾವ್ದಂತ ಮಾಡ್ತೀರಾ? ಇದೆಲ್ಲ ಮಾಡೋದ್ರೊಳಗೆ ನಮ್ಮ BAಗಳ ತಲೆ ಕಲಿಸಿ ಮೊಸರನ್ನ ಆಗೋದೊಂದು ಬಾಕಿ ನೋಡಿ. ಸರ್ ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ. ನಮ್ಮ ಕಾಲದಲ್ಲೂ ಶಾನ್ ಬೋಗ್ರು ಇದ್ರು ಸರ್. ಹೆಂಗಿದ್ರು ಗೊತ್ತಾ ಸರ್? ಪೌತಿಯ ಕತೆ, ಒಂದು ಪೌತಿಯ ಕತೆ, ಪೌತಿಯ ಕತೆ, ಒಂದು ಪೌತಿಯ ಕತೆ. OTP ಗಿಟಿಪಿ ಅಂತ ಜನರನ್ನು ಬೇಡುವ ವ್ಯತೆ. ಊಟ ತಿಂಡಿ ಬಿಡಿಸೋ ಈ KYC ಅನಿವಾರ್ಯತೆ. ಪೌತಿಯ ಕತೆ, ಒಂದು ಪೌತಿಯ ಕತೆ, ಪೌತಿಯ ಕತೆ, ಒಂದು ಪೌತಿಯ ಕತೆ, ಪೌತಿಯ ಕತೆ, ಒಂದು ಪೌತಿಯ ಕತೆ. ಕೇಳಿ ಸ್ವಾಮಿ ನಮ್ಮ ವ್ಯತೆ. ಪೌತಿಯ ಕತೆ, ಒಂದು ಪೌತಿಯ ಕತೆ, ಪೌತಿಯ ಕತೆ, ಒಂದು ಪೌತಿಯ ಕತೆ. ನಿಮ್ದುಕ್ಕೆ ಎಲ್ಲರಿಗೂ ನಮ್ದುಕ್ಕೆ ಸಲಾಂ ಬಾಯ್. ಅಪ್ಪ ದೇವ್ರೆ ಅಲ್ಲ. ಓ ಕಾಸಿಮಣ್ಣ, ಶಾನ್ ಬೋಗ್ರು ಬಂದಿಲ್ಲ ಅಣ್ಣಪ್ಪಣ. ಬರ್ತಾರೆ 10 ನಿಮಿಷ ಎಷ್ಟೊತ್ತಿಗೆ ಬರ್ತಾರಣ್ಣ? ಬರ್ತಾರೆ, ಕುತ್ಕೊಳ್ಳಿ. ಅಯ್ಯಪ್ಪ ಅಲ್ಲ ದೇವ್ರೆ ಕಾಪಾಡ್ಬೇಕಪ್ಪ. ವಯಸ್ಸು ಬೇರೆ ಆಗ್ಬಿಡ್ತು. ನಮ್ದುಕ್ಕೆ ಹೆಂಡ್ರಿಗೆ ಹುಷಾರಿಲ್ಲ, ಮಕ್ಳಿಗೆ ಜವಾಬ್ದಾರಿ ಇಲ್ಲ. ಅಯ್ಯಪ್ಪ ದೇವ್ರೆ, ಅಪ್ಪ ದೇವ್ರೆ, ದೇವ್ರೆ ಕಾಪಾಡ್ಬೇಕಲ್ಲ. ಅಲ್ಲ ನಮ್ದುಕ್ಕೆ ಎಲ್ಲ ಕಾಪಾಡ್ಬೇಕು, ನಮ್ದುಕ್ಕೆ ಎಲ್ಲ ಕಾಪಾಡ್ಬೇಕು. ಅಣ್ಣಪ್ಪಣ್ಣ, ಓ ತಿಮ್ಮಣ್ಣ, ಬರ್ಮಣ್ಣ ಕರ್ಕೊಂಡ್ಬಿಡಿಯ. ಅನ್ಬೋಗ್ರು ಇನ್ನೂ ಬರ್ಲಿಲ್ವಾ? ಬಂದಿಲ್ಲ ಬರ್ತಾರೆ. ಒಂದು 10 ನಿಮಿಷ ಕುತ್ಕೊಳ್ಳಿ. ಬರ್ಮಣ್ಣ ಬಂದ್ಬಿಟ್ಟು ಆರಾಮಾಗೆ. ಬರ್ಮಾನೊಂದು ಒಂದು ಕೆಲಸ ಪೌತಿ ಖಾತೆ ಆಗೋದಿತ್ತು. ಹೌದಾ? ಕರ್ಕೊಂಡ್ ಬಂದಿದ್ದೀನಿ. ಹಾ, ಹಾ. ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನಿತ್ತು? ಹಾ ಸರಿ ಆಯ್ತು. ಎಲ್ಲ ನಿಮ್ಗೆ ಬಿಟ್ಟಿರೋದು. ಆಯ್ತು ಮಾಡೋಣ. ನಿಮ್ದೇ ಕೆಲಸ. ಬರ್ಮಣ್ಣ ಹೇಳಿ ಮಾಡ್ಕೊಡೋಣ. ಆಯ್ತು, ನಿಮ್ಗೆ ಕೂತ್ಕೊಳ್ಳಿ. ನಿಮ್ದೇ ಜವಾಬ್ದಾರಿ. ಆಯ್ತಾ? ಆಯ್ತು. ಕುತ್ಕೋ ಬರ್ಮಣ್ಣ. ಅಲ್ಲ ಅಲ್ಲ ಏ ಮಾಲೀಕ್, ಅಲ್ಲ ನಮ್ದುಕ್ಕೆ ವಯಸ್ಸಾಯ್ತು. ಅಯ್ಯಪ್ಪ. ಕಾಸಿಂ ಸಾಬ್ರೆ, ಓ ತುಮ್ಮಣ್ಣ ನಮಸ್ಕಾರ. ನಮಸ್ಕಾರ. ಏನ್ ಈ ಕಡೆ ಬಂದ್ಬಿಟ್ಟಿದ್ದೀರಾ? ನಮ್ದುಕ್ಕೆ ಜಮೀನ್ ಮಂಜೂರಾತಿ ಮಾಡ್ಕೊಂಡಿಲ್ಲ. ಕಚೇರಿಗೆ ಹಲ್ದಿ ಶಾನ್ ಬೋಗ್ರ ಹತ್ರ ವಯಸ್ಸೇ ಆಗ್ಬಿಡ್ತು ಸ್ವಾಮಿ. ಅಯ್ಯಪ್ಪ ದೇವ್ರೆ ಅಲ್ಲ ಮಾಲೀಕ್. ಅವರಿಬ್ರು ಕೊಡಿ. ಅಲ್ಲ ಬರ್ಮಣ್ಣಂದು ಅದೇ ಕತೆ ಅಂತ. ಹೌದಾ? ಬರ್ಮಣ್ಣ ಬಂದ್ಬಿಟ್ಟಾರ ಜೊತೆಯಲ್ಲಿ. ಸ್ವಾಮಿ ನಮಸ್ಕಾರ.
ನಮಸ್ಕಾರ ಬ್ರಹ್ಮಣ, ನಮಸ್ಕಾರ ನಮಸ್ಕಾರ, ನಮ್ದಕ್ಕೂ ನಮಸ್ಕಾರ. ಹಾ ದೇವ್ರೇ ದೇವ್ರೇ ಅಲ್ಲ. ನಮ್ಮೂರಿನ ಶಾನುಭೋಗರು, ದಾಖಲೆಗಳ ಜನ್ಮದಾತರು, ನೋಡು ಅಲ್ಲಿ ಬರುತ್ತಿಹರು, ನಿಶ್ಶಬ್ದಕ್ಕೆ ನಾಂದಿ ಹಾಡುವರು, ಭಯಭಕ್ತಿಗ ಹೆಸರೇ ಇವರು, ನ್ಯಾಯ ನೀತಿಗಿವರೇ ರಾಜರು. ಓ ನಮಸ್ಕಾರ ಸ್ವಾಮಿ, ನಮಸ್ಕಾರ 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 ಸ್ವಾಮಿ. ಸಾಬ್ರೆ ಅಪ್ಪ ದೇವ್ರೆ. ಏನ್ ಸಮಾಚಾರ? ಏನಿಲ್ಲ ಸ್ವಾಮಿ, ನಿಮ್ದಕ್ಕೆ ನಮ್ದಕ್ಕೆ ನಿಮ್ದಕ್ಕೆ ನಮ್ದಕ್ಕೆ ಅಂದಿ 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 ನಮ್ದಕ್ಕೆ ಬೇಡ ಆಗ್ಬಿಡ್ತು. ಅಯ್ಯಪ್ಪ ದೇವ್ರೆ, ಏನಿಲ್ಲ ಸ್ವಾಮಿ ಸ್ವಾಮಿ. ಅಯ್ಯಪ್ಪ ದೇವ್ರೆ ದೇವ್ರೆ ಅಲ್ಲ. ಅಯ್ಯೋ ಸ್ವಾಮಿ, ನಮ್ದಕ್ಕೆ ಜಮೀನ್ ಮಂಜೂರಾತಿ ಮಾಡ್ಕೊಂಡಿಲ್ಲಲ್ಲ ಸ್ವಾಮಿ ನೀವು. ನಿಮ್ಮ ಕಚೇರಿಗೆ ಅಲ್ದು 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 ನಮಗೂ ಸುಸ್ತಾಗ್ಬಿಡ್ತು, ವಯಸ್ಸು ಬೇರೆ ಆಗ್ಬಿಡ್ತು. ನಮ್ಮ ಹೆಂಡ್ರಿಗೆ ಬೇರೆ ಹುಷಾರಿಲ್ಲ, ಮಕ್ಳಿಗೆ ಜವಾಬ್ದಾರಿ ಇಲ್ಲ ಸ್ವಾಮಿ, ವಯಸ್ಸು ಬೇರೆ ಆಗ್ಬಿಡ್ತು ಸ್ವಾಮಿ. ನಾನು ನಿಮ್ಮ ಕೈ ಮುಗಿತೀನಿ ಸ್ವಾಮಿ, ಏನೋ ನಿಮ್ಮ ದಾರಿ ತೋರಿಸಿ ಸ್ವಾಮಿ ನನಗೆ ದಯವಿಟ್ಟು. ನೀನು ನಮಸ್ಕಾರ ಮಾಡೋದು ಚೆನ್ನಾಗಿದೆ, ಅಪ್ಪ ದೇವ್ರೆ ಅಲ್ಲ. ನಿನ್ನ ಕಷ್ಟ ಕಳೆದು ಚೆನ್ನಾಗಿದೆ, ಆದ್ರೆ ಹಾ ಸ್ವಾಮಿ. ಜಮೀನು ಮಂಜೂರಿ ಮಾಡ್ಬೇಕು ಅಂತಂದ್ರೆ ಹಾ ಸ್ವಾಮಿ. ಕೆಲವು ರೂಲ್ಸ್ ರೆಗ್ಯುಲೇಷನ್ ಇರ್ತವೆ, ಹಾ ಸ್ವಾಮಿ. ಆಯ್ತು ಸ್ವಾಮಿ. ಕಾನೂನು ಇರ್ತವೆ. ಹಾ ಸ್ವಾಮಿ. ಆಯ್ತು ಸ್ವಾಮಿ. ಬಂದ್ಬಿಟ್ಟು ಜಮೀನು ಮಂಜೂರು ಮಾಡ್ಕೊಡಿ ಅಂತ ಅಂದ್ಬಿಟ್ರೆ ಆಯ್ತು ಸ್ವಾಮಿ. ನಾನೇ ಹೆಂಡತಿ ಮಕ್ಕಳು ಸಾಕ್ಬೇಕಾ ಇಲ್ಲ ನಾನೇ ಸಾಯ್ಬೇಕಾ? ಅಯ್ಯೋ ಇಲ್ಲ ಸ್ವಾಮಿ, ಆತರ ಮಾಡಲ್ಲ ಸ್ವಾಮಿ, ನಾನು ಆತರ ಮಾಡಲ್ಲ ಸ್ವಾಮಿ. ಆಯ್ತು ಮಾಡ್ಕೊಳ್ಳೋಣ ಬಾ ಕಾಸಿಮಣ್ಣ. ಸ್ವಾಮಿ ಸ್ವಾಮಿ ಸ್ವಾಮಿ, ಹಾ ನಮ್ದಕ್ಕೆ ಎಲ್ಲ ಕೂಗ್ತಾ ಐತಿ, ನಮಾಜಿಗೆ ಟೈಮ್ ಆಯ್ತು. ಆಯ್ತಾಯ್ತು ಹೋಗು. ಸ್ವಾಮಿ ಹೋಗ್ಬರ್ತೀನಿ ಸ್ವಾಮಿ. ನನಗೂ ಒಳ್ಳೇದಾಗ್ಲಿ. ಹೋಗ್ಬರ್ತೀನಿ ಸ್ವಾಮಿ, ಹೋಗ್ಬರ್ತೀನಿ ಸ್ವಾಮಿ, ಹೋಗ್ಬರ್ತೀನಿ. ನಿಮ್ ದಯವಿಟ್ಟು ಸ್ವಾಮಿ. ಅಯ್ಯಪ್ಪ ದೇವ್ರೆ ಅಲ್ಲ. ನಿಧಾನ. ಆಯ್ತು ಆಯ್ತು. ಅಣ್ಣಪ್ಪಣ ಇದೊಂದು ಸ್ವಲ್ಪ ನನಗೆ ಜ್ಞಾಪಕ ಮಾಡು. ಆಯ್ತಣ್ಣ. ಆಯ್ತಾ? ಒಂದು 15 ದಿವಸ ಬಿಟ್ಟು ಮಾಡು. ಆಯ್ತು ಸರ್. ತಿಮ್ಮಣ್ಣ ಹಾ ಸರ್, ಏನ್ ಬರ್ಮಣ್ಣನ್ ಕರ್ಕೊಂಡ್ಬಿಟ್ಟಿಯಾ? ಬರ್ಮಣ್ಣಂದೊಂದು ಭೌತಿಕತೆ ಆಗ್ಬೇಕಾಗಿತ್ತು, ಹಾ, ಹಾ, ಹಾ. ಅದ್ರ ಬಗ್ಗೆ ಎಲ್ಲಾನು ಅಣ್ಣಪ್ಪಣ್ಣನ ಹತ್ರ ಹೇಳಿದೀನಿ. ಹಾ 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 ನೀವು ಅವ್ರ ಕಡೆ ವಿಚಾರ ಮಾಡಿ ಹಾ, ಹಾ. ನಮ್ ಬರ್ಮಣ್ಣನ ಒಂದು ಭೌತಿಕತೆ ಒಂದು ಮಾಡ್ಕೊಡಿ. ಹಾ ಹಾ ಬರ್ಮಣ್ಣ ಸ್ವಾಮಿ ಏನ್ ಕತೆ ನಿಂದು? ಏನಿಲ್ಲ ಸ್ವಾಮಿ, ಅದೇ ಅವತ್ತಿಂದ ಹೇಳ್ತಿದ್ನಲ್ಲ ಸ್ವಾಮಿ, ಹಾ ನಮ್ಮ ಅಪ್ಪ ತೀರ್ಕೊಂಡು 30 ವರ್ಷ ಆಯ್ತು, ಸರಿ ಸರಿ ಅಮ್ಮ ತೀರ್ಕೊಂಡು 20 ವರ್ಷ ಆಯ್ತು. ಓಹೋ. ಇನ್ನು ನಾವು ಎಸ್ಸಿ ಜಮೀನ್ ಬದಲಾವಣೆ ಆಗಿಲ್ಲ. ಸರಿ ಆಯ್ತು. ನಮ್ಮ ಮಗಳು ಮದುವೆ ಮಾಡ್ಬೇಕು, ನಂಗೂ ವಯಸ್ಸಾಯ್ತು. ಆಯ್ತು. ಇನ್ನು ಎಷ್ಟು ವರ್ಷ ಅಂತ ಕಾಯ್ತಾ ಇರ್ಲಿ ಸ್ವಾಮಿ. ಈಗ ಆಯ್ತು, ಅದಕ್ಕೆ ಮಾಡ್ಕೋಣ. ಒಂಚೂರು ನನ್ನ ಎಸ್ಸಿ ಪೌತಿ ಬದಲಾವಣೆ ಮಾಡ್ಕೊಳ್ಳಿ ಸ್ವಾಮಿ. ಮಾಡ್ಕೋಣ ಮರ್ರ. ಅಲ್ಲ ಬರ್ಮಣ್ಣ, ಹೇಳಿ ಸ್ವಾಮಿ. ನಿಮ್ಮ ಅಪ್ಪಂಗೆ ಒಬ್ಬರೇ ಇಬ್ಬರೇ ಹೆಂಡ್ರು? ಒಬ್ರೇ ಏನ್ರಿ ಸ್ವಾಮಿ? ಹಾ ಒಬ್ರೇ. ಅಣ್ಣಪ್ಪಣ ಎಂತ ಕತೆ ಒಂದು? ಇಲ್ಲ ಒಂದೇ. ಆಯ್ತು, ವಿಚಾರಿಸಿ ಮಾಡ್ಕೊಡ್ತೀನಿ. ಮಾಡ್ಕೊಳ್ಳಿ ಸ್ವಾಮಿ, ಭಾರಿ ಮಾಡ್ಕೋಣ, ಕಷ್ಟ ಇದೀನಿ ಮಾಡ್ಕೋಣ. ಸ್ವಾಮಿ, ಬಡವ ನಾನು, ಮತ್ತೆ? ಭಾರಿ ಕಷ್ಟ ಇದೀನಿ. ಏನೋ ತಿಮ್ಮಣ್ಣ ಏನೋ ನಿನಗೆ ಹೇಳ್ದ ಅಂತಂದ. ಈಗ ಅರ್ಥ ಆಯ್ತು ನೋಡು. ಆಯ್ತು ಸ್ವಾಮಿ ಬರಮಣ್ಣ. ಹಾ ಸ್ವಾಮಿ ಹೇಳಿ ಈಗ ಸ್ವಾಮಿ. ಹಾ ನಿಮ್ಮ ಅಪ್ಪವ್ರಿಗೆ ಎಷ್ಟು ಜನ ಹೆಂಡ್ರಿದಾರೋ? ಒಬ್ರೇ ನೀನು ಒಬ್ಬ ಸ್ವಾಮಿ. ಅಂತ ಹೇಳ್ತೀಯ, ಹಾ ಸ್ವಾಮಿ. ಊರಲ್ಲಿ ಇಬ್ರು ಅಂತ ಹೇಳ್ತಾರೆ. ಹಾ ಸ್ವಾಮಿ. ನಾನ್ ಏನಂತ ಮಾಡ್ಕೊಡ್ಲಿ? ಸ್ವಾಮಿ ನಂಗೆ ಗೊತ್ತಿದಂಗೆ ಒಬ್ರೇ ಏನ್ರು ಸ್ವಾಮಿ ನನ್ನ ಅಪ್ಪಗೆ. ಹಾ ಎಲ್ಲ ಅಪ್ಪ ಆಸೆ ಜಾಸ್ತಿ ಇರ್ತೇನೋ ಬೇರೆ ಕಡೆ ಮಾಡ್ಕೊಂಡಿರ್ಬೇಕು, ನಂಗೆ ಗೊತ್ತಿಲ್ಲ ಸ್ವಾಮಿ ಅದು. ಆಯ್ತು ಹಾ ಸ್ವಾಮಿ. ಆಯ್ತು. ಸರಿ ಈಗ ಸ್ವಾಮಿ. ಹಾ ಸ್ವಾಮಿ. ಕಾನೂನು ಅಲ್ಲಿ ಹಾ. ನನ್ ಕಾನೂನು ಪ್ರಕಾರ ಎಷ್ಟು ಜನ ಹೆಂಡ್ತಿದ್ರು ನಾನು ನೋಡ್ಕೊಂಡು ಹಾ ಸ್ವಾಮಿ. ಅಣ್ಣಪ್ಪನ್ ಕೇಳ್ಕೊಂಡು ಹಾ ಸ್ವಾಮಿ. ಗ್ರಾಮಸ್ಥರು ಕೇಳ್ಕೊಂಡು ಹಾ ಸ್ವಾಮಿ. ನಾನು ಖಾತೆ ಮಾಡ್ಕೊಡ್ತೀನಿ, ಹಾ ಸ್ವಾಮಿ. ಪಾಣಿ ಬರ್ಕೊಡ್ತೀನಿ. ಈಗ ಹಾ. ಅಣ್ಣಪ್ಪ ಹೇಳನೆ, ಹಾ ಸ್ವಾಮಿ. ನಾಳೆ ಬಂದು ಹಾ ಸ್ವಾಮಿ. ಅಣ್ಣಪ್ಪನ ಹತ್ರ ಹೋಗಿ ಹಾ ಸ್ವಾಮಿ. ಪಾಣಿ ತಗೋಬಿಡು. ಹಾ ಸರಿ ಸ್ವಾಮಿ. ಆಯ್ತಾ? ಆಯ್ತು ಆಯ್ತು ಆಯ್ತು, ಸ್ವಾಮಿ. ಹೋಗು. ಆಯ್ತು ಸ್ವಾಮಿ. ಸರಿ ಆಯ್ತು. ಸ್ವಾಮಿ. ಬರ್ಮಣ್ಣ ಕೆಲಸ ಆದಂಗೆ. ಆಯ್ತಾಯ್ತು ಅಣ್ಣಪ್ಪಣ, ಮತ್ ನಿಮ್ದೇ ಜವಾಬ್ದಾರಿ, ಆಯ್ತಾಯ್ತು. ನಾನು ನಿಮ್ ಕಡೆ ವಹಿಸ್ಬಿಟ್ಟಿದ್ದೀನಿ. ಆಯ್ತು ತಿಮ್ಮಣ್ಣ ಸರ್, ಏ ಸ್ವಾಮಿ. ಅದ್ ಕೊಡು ಸಾಹೇಬ್ರಿ ಕೊಡಪ್ಪ, ಅದನ್ನು ನಾನು ಹೇಳ್ಬೇಕೇನಪ್ಪ ನಿನಗೆ. ಹಾ ಓ ಹಾ ಸ್ವಾಮಿ. ಸ್ವಾಮಿ, ಈ ಸತಿ ಅವನು ಹೀರೆಕಾಯಿ ಮತ್ತೆ ಸೋರೆಕಾಯಿ ಬೆಳೆದಿದ್ದಾನೆ, ಅದನ್ನ ತಂದು ಕೊಟ್ಟಿದ್ದಾನೆ. ನೆಕ್ಸ್ಟ್ ಟೈಮು ನುಗ್ಗೆಕಾಯಿ ಹಾಕಿದ್ದಾನೆ, ಖಂಡಿತವಾಗ್ಲೂ ತಂದು ಕೊಡ್ತಾನೆ ಸ್ವಾಮಿ. ಅವನ ಕೆಲಸ ಒಂದು ಅಚ್ಚುಕಟ್ಟ ಮಾಡ್ಕೊಟ್ಬಿಡಿ. ನೀನು ಬಂದು ಬದನೆಕಾಯಿ
ತೊಂಡೆಕಾಯಿ ಎಲ್ಲ ತಂದು ಕೊಡ್ತೀಯ ಸರಿ ಮರ್ರ ಕಾನೂನು ಅನುಸಾರ ಅವಕಾಶ ನೋಡ್ಕೊಂಡು ಮಾಡ್ಕೊಡ್ತೀನಿ. ಆಯ್ತು ಹೋಗು. ಮಾಡ್ಕೊಳ್ಳಿ ಸ್ವಾಮಿ. ಆಯ್ತು ಹೋಗ್ ಮರ್ರ. ಸ್ವಾಮಿ ನಿಮಗೆ ಆಯ್ತು ಮಾಡ್ಕೊಡ್ತೀನಿ ಹೋಗು. ಎಲ್ರಿಗೂ ನಮಸ್ಕಾರ. ತಿಮ್ಮಣ್ಣ ಸರ ಏನ್ ಸಮಾಚಾರ? ಏನಿಲ್ಲ ಹೇಳ್ಬೇಕು ಸರ. ಮೂಲೆ ಮನೆ ನಿಂಗೆ ಹೆಂಗ ಅವಳೆ? ಸ್ವಾಮಿ ನೀವು ಒಳ್ಳೆ ಹಚ್ಚಿರ. ಅಕ್ಕ ತಂಗಿರ ಬಿಡ್ತೀರಾ ಎಂದು ಪ್ರಶ್ನೆ ಮಾಡೋರು, ಸಮಸ್ಯೆ ಏನಿದ್ರು ನೆರವಾಗೋ ಗ್ರಾಮ ಸಹಾಯಕರು. ಪೌತಿಯ ಕತೆ ಇದು, ಪೌತಿಯ ಕತೆ, ಪೌತಿಯ ಕತೆ, ಒಂದು ಪೌತಿಯ ಕತೆ. ಕೇಳಿ ಸ್ವಾಮಿ ನಮ್ಮ ವ್ಯತೆ. ಪೌತಿಯ ಕತೆ ಒಂದು, ಪೌತಿಯ ಕತೆ, ಪೌತಿಯ ಕತೆ ಒಂದು, ಪೌತಿಯ ಕತೆ. ಅಯ್ಯೋ ನಾವು ಶಾನು ಬೋಗ್ರು, ಎಲ್ಲದಕ್ಕೂ ನಾವು ಹೊಣೆಗಾರರು. ಪೌತಿಯ ಕತೆ ಒಂದು, ಪೌತಿಯ ಕತೆ, ಪೌತಿಯ ಕತೆ ಒಂದು, ಪೌತಿಯ ಕತೆ. OTP ಗಿಟಿಪಿ ಅಂತ ಜನರನ್ನು ಬೇಡುವ ವ್ಯತೆ. ಊಟ ತಿಂಡಿ ಬಿಡಿಸೋ ಈ KYC ಅನಿವಾರ್ಯತೆ. ಪೌತಿಯ ಕತೆ ಒಂದು, ಪೌತಿಯ ಕತೆ, ಪೌತಿಯ ಕತೆ ಒಂದು, ಪೌತಿಯ ಕತೆ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ರಂಗಣ್ಣ. ಏನ್ ಸರ್ ನೀವೇ ಈಗೆಲ್ಲ ಮಾಡ್ಕತ್ತೀರಿ? ನಮ್ಮ ಕಾಲದಲ್ಲೂ ಶಾನ್ ಬೋಗ್ರಿದ್ರು. ಬನ್ನಿ 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 ಕುತ್ಕೊಳ್ಳಿ. ಶ್ರೀಧರಣ್ಣ ಒಬ್ಬ ಎತ್ಲ ಹೋದ. ಹಲೋ ಹಲೋ ಎಲ್ಲಿದ್ದೀರಿ? ಸರ್ ಸರ್ ಬರ್ತಾ ಇದ್ದೀನಿ ಸರ್, ಬರ್ತೀನಿ. ಬಂದೆ ಸರ್ ಬರ್ತಾ ಇದ್ದೀನಿ ಸರ್. ಇದೇ ಕತೆ ಹೇಳ್ಕೊಂಡೆ ವರ್ಷ ಪೂರ್ತಿ ಕಳೆದು ನೋಡಿ. ರಾಮ್ ಶೇಖರ್ ಹಿಂಗೆ ರಿಟೈರ್ಡ್ ಆಗ್ತಾರೆ ಏನ್ ಕತೆ? ಸರ್ ಬಂದೆ ಸರ್. ಸರ್ ನಮಸ್ತೆ ಕೂತ್ಕೊಳ್ಳಿ. ಹಾಂ ಅದೇನೋ ಒಂದು ಪೋತಿಗೆ ಎಷ್ಟು ಅಂತ ಬರೀ ಕೇಳಿದ್ರಲ್ಲ, ಬಂದ ಅವರು? ಸರ್ ಇವತ್ತು 2 ಜನಕ್ಕೆ ಹೇಳಿದ್ದೀನಿ ಸರ್, ಬರ್ತೀನಿ ಅಂತ ಹೇಳಿದ್ರು. ಅವ್ರ ಮನೇಲಿ ತೋಟದ ಕಳೆ ತೆಗೆದಿದೆ ಅಂತ. ಬರೀ ಇದೇ ಕತೆ ಆಯ್ತವ್ರಿ. ಇಲ್ಲ, ಆಮೇಲೆ ಸಂಜೆ OTP ಹೇಳ್ತೀನಿ ಅಂತ ಹೇಳಿದೆ. ಇನ್ನು 2 ದಿನದಲ್ಲಿ ಮೀಟಿಂಗ್ ಇದೆ, ಒಂದು ಪ್ರೋಗ್ರೆಸ್ ಆಗಿಲ್ಲ. ನಿಮ್ಮ ಕತೆ ಒಳಗೆ ನಂಬ್ಕೊಂಡು ನಮ್ದು ಹಿಂಗೆ ಆಯ್ತು ನೋಡ್ರಿ. ನಿಮ್ಮ ಗ್ರಾಮ ಸೇವಕರಂತೂ ನಂಬಂಗೆ ಇಲ್ಲ ನೋಡ್ರಿ. ಒಂದು ಹೇಳಿದ್ದು ಕೆಲಸ ಕರೆಕ್ಟಾಗಿ ಮಾಡಲ್ಲ ನೀವು. ಹೇಳಿದ್ದೀನಿ ಸರ್, ಬರ್ತಾರೆ ಸರ್, ಬರ್ತಾರೆ. ನಿಮಗೆಲ್ಲ ಏನಾಗಿದೆಯೋನಪ್ಪ. ನಾನು ನಿನ್ನೆ ಹೋಗಿದ್ದೆ ಎಲ್ಲಿಗೆ, OTP ತಗೊಳಕ್ಕೆ. 6 ಜನರದಾಯ್ತು, ಇನ್ನು 2 ಜನರದಕ್ಕೆ ಸರ್ವರೇ ಕೈ ಕೊಡ್ತು. ನನ್ನ ಕತೆ ಯಾಕೋ ಸರಿನೇ ಇಲ್ಲ. ಏನ್ ಸರ್ ಭಾರಿ ಟೆನ್ಷನ್ ಆಗಿದ್ದೀರಾ? ನಮ್ಮ ಕತೆ ಹೇಳ್ಬಾರ್ದು ರಂಗಣ್ಣ. ಈ ಪೌತಿ ಅನ್ನೋದು ಇಟ್ಕೊಂಡ್ಬಿಟ್ಟು ನಾವು ನಮ್ಮ ಕತೆ ಅಧೋಗತಿ ಆಗಿದೆ. ಏನು ಮಾಡ್ಬೇಕು ಗೊತ್ತಿಲ್ಲ. ಈ ವಾರ ಅಂತೂ ಪ್ರೋಗ್ರೆಸ್ಸೇ ಆಗಿಲ್ಲ. ಮೀಟಿಂಗಲ್ಲಿ ಇವರೇ ನನಗೆ ನೋಟಿಸ್ ಕೊಡ್ಸೋ ಥರ ಇದೆ. ಅದೇನು ಕರ್ಮ ಮಾಡಿದ್ನೆ ನಿಮ್ಮಂಥ ಗ್ರಾಮ ಸೇವಕರು ನನಗೆ ಸಿಕ್ಕಿರೋದು. ಸರಿ ಸರ್, ನೀವೇನೋ ಟೆನ್ಷನ್ ಆಗಿದ್ದೀರಾ? ಮೊನ್ನೆ ಹೇಳೋದಲ್ಲ ಸರ್, ಕೆಲಸ ಮಾಡ್ಕೊಟ್ಟಿದ್ದೀರಾ. ಹುಷಾರಿಲ್ಲ ಕಣ್ರಿ, ನೀರು ಕೊಡ್ರಿ ಬೇಗ. ನಮ್ದಂತೂ ಹಿಂಗಾಯ್ತು ಕತೆ. ಸರಿ ರಂಗಣ್ಣ ಹೋಗಿ ಬನ್ನಿ. ನಮ್ದಂತೂ ಹಿಂಗಾಯ್ತು. ಶೋಭಾ ಮೇಡಮ್, ನಿಮ್ಮ ಕತೆ ಎಲ್ಲಿಗೆ ಬಂತ್ರಿ? ನಮ್ಮ ಕತೆ ಕೇಳ್ತೀರಾ? ಈ ಪೌತಿ ಕತೆ ನಾವೇ ಪೌತಿ ಬಟ್ಟಲ್ಲಿ ಆಗೋಗಿದೆ. ಸರಿ ಬಿಡಿ. ಮನೆಪಣ ಯಾವ್ದಾರು ನೋಡಿ ತೆಗೀರಿ. ಮೇಡಮ್, ಸೋಮಣ್ಣ ಇದಾರಲ್ಲ, ಸೋಮಣ್ಣಂದೊಂದು 8 ಸರಿ ನಂಬರ್ ಇದೆ. ಅವರು ಮಗನಿಗೆ ರಾಜಣ್ಣಿಗೆ ಫೋನ್ ಮಾಡಿದ್ದೆ. ಇನ್ನೊಂದ್ಸರಿ ನೀವೇ ಫೋನ್ ಮಾಡಿಬಿಡಿ ಮೇಡಮ್. ನಾವು ಮಾಡಿದ್ರೆ ಯಾಕೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆಯ್ತು ಕೊಡಿ. ನಾನೊಂದ್ಸರಿ ಮಾತಾಡ್ತೀನಿ. ಕೊಡಿ. ಹಲೋ ಹಲೋ ಹಲೋ, ನಾನು ಮಂಜಪ್ಪಣ್ಣ ಮಾತಾಡೋದು. ಓಹೋ ಮಂಜಪ್ಪಣ್ಣ, ಹೇಳಿ ಮಂಜಪ್ಪಣ್ಣ. ಮೇಡಮ್ ಕೊಡ್ತೀನಿ ನಾನು, ಮಾತಾಡೋ 1 ನಿಮಿಷ. ಕೊಡಿ 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 ಕೊಡಿ. ಹಲೋ ಹಲೋ ಮೇಡಮ್, ಹೇಳಿ. ರಾಜಣ್ಣ ಹೇಳಿ ಮೇಡಮ್. ಏನಿಲ್ಲ ರಾಜಣ್ಣ, ನಿಮ್ಮ ತಂದೆ ತೀರ್ಕೊಂಡಿದಾರಲ್ವಾ, ಹಾಂ 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 ಹಾಂ, ಅವರ ಒಂದು 10 ಸರ್ವೆ ನಂಬರ್ ಇದಾವೆ. ಹಾಂ, ಅವರಿಗೆ ಪೌತಿ ಖಾತೆ ಮಾಡಬೇಕು. ಹಾಂ ಹಾಂ ಹಾಂ, ಅವ್ರ ಮಕ್ಕಳನ್ನೆಲ್ಲ ಜಂಟಿ ಖಾತೆಲಿ ಇಡಬೇಕು. ಹಾಂ ಹಾಂ ಹಾಂ. ನೀವು ದಾಖಲೆ ತಂದು ಕೊಡ್ತೀರಾ? ಹೌದು ಮೇಡಮ್, ನಿಮ್ಮ ಗ್ರಾಮ ಸೇವಕ ಮಂಜಪ್ಪಣ್ಣ ಹೇಳಿದ್ರು.
ಆದ್ರೆ ನಮ್ಮ ತಂದೆದು ಡೆತ್ ಸರ್ಟಿಫಿಕೇಟ್ ಇಲ್ವಲ್ಲ ಮೇಡಮ್. ಅಯ್ಯೋ ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ, ಈಗ ನಾವು ಮಾಡ್ಕೊಡ್ತೀವಿ. ನಿಮ್ಗೆ ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂತ ಯೋಚನೆ ಮಾಡಬೇಡಿ. ಹಂಗಾದ್ರೆ ಹಾ ನಂಗೆ ಇನ್ನೊಂದು ಉಪಕಾರ ಆಗ್ಬೇಕಾಯ್ತಲ್ಲ ನಿಮ್ಮಿಂದ. ಏನ್ ರಾಜಣ್ಣ? ನಂಗೊಬ್ಳು ತಂಗಿ ಇದ್ದಾಳೆ ಮರ್ರ. ಹೌದಾ? ಅವಳು ಬಿಟ್ಟು ನನಗೆ ಖಾತೆ ಮಾಡ್ಕೊಡಕ್ಕಾಗತ್ತಾ? ಹಂಗಲ್ಲ, ಮೇಡಮ್ ಆಗಲ್ಲ ಅಂತ ಹೇಳಿ. ಆ ಥರ ಎಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ರಾಜಣ್ಣ. ನಿಮ್ಗೆಂದ್ರ ಕೊಡೋಣ, ಹಾ ನಿಮ್ಗೆಂದ್ರ ಕೊಡೋಣ ಮರ್ರ. ಆ ಥರ ಹೇಳೋದು ತಪ್ಪು ರಾಜಣ್ಣ. ಸರಿ ಸರಿ ಮೇಡಮ್ ಆಯ್ತು. ಹಾ ನೀವು ಮಂಜಪ್ಪನ್ ಕಳಿಸಿ ಹಾ ದಾಖಲಾತಿ ಕೊಡ್ತೀನಿ. ಹಾ ನಂಗೂ ತಂಗಿಗೂ ಆಗ್ ಬರಲ್ಲ. ಆಯ್ತು, ಅವಳ ನಂಬರ್ ಕಳಿಸ್ತೀನಿ, ನೀವು ಮಾತಾಡಿ. ಓಕೆ ಓಕೆ ಆಯ್ತು. ಸರಿ ಮಂಜಪ್ಪಣ್ಣ ತಗೊಂಬರ್ರಿ, ದಾಖಲೆ ತಗೊಂಬರ್ರಿ. ಹಾ ಬೇಗ ಬೇಗ. ಅಯ್ಯೋ ಈ ಪೌತಿ ಖಾತೆ ಸಾಕಾಗೋಗಿದೆ ನಮಗೆ. ಹಾ ಬೇಗ ಬೇಗ ತನ್ನಿ. ಹಾ ರಾಜಣ್ಣಂದೆಲ್ಲ ಆಧಾರ್ ಕಾರ್ಡ್ ಕೊಟ್ಟು ಕಳಿಸಿದ್ದಾರೆ. ಆಯ್ತು ಕೊನ್ನಿ ಕೊಡಿ ಕೊಡಿ. ನಂಬರ್ ಇದೆ. ಹಾ ಜಯಮ್ಮ ಅಂತೇಳಿ. ಹಾ ಫೋನ್ ಮಾಡಿ ಅವರಿಗೆ. ಜಯಮ್ಮನಿಗೆ ಫೋನ್ ಮಾಡ್ತೀನಿ. ಹಾ ಓಕೆ. ಹಲೋ ಜಯಮ್ಮ ಅವರೇ. ಹಲೋ ಹಲೋ. ಜಯಮ್ಮ ಅವರೇ, ಹಾ ಹೌದು, ಯಾರು? ನಾನು ಗ್ರಾಮ ಸಹಾಯಕ ಮಂಜಪ್ಪಣ್ಣ ಮಾತಾಡೋದು. ಯಾರು ನೀವು? ನಾನು ಮೇಡಮ್ ಕೊಡ್ತೀನಿ. ಮೇಡಮ್ ಅವ್ರು ನೀವೇ ಮಾತಾಡಿ ಮೇಡಮ್ ಅವ್ರ ಹತ್ರ. ಹಾಂ ಮಾತಾಡಿ. ಹಲೋ ಹಲೋ ಜಯಕ್ ಅವರಾ? ಹಾ ಹೌದು, ನೀವ್ಯಾರು? ನಾನು ನಿಮ್ಮೂರು ವಿ ಎ ಜಯಕ. ವಿಯೇನಾ? ಹೌದು. ನೀವ್ಯಾರೋ ಗೊತ್ತಿಲ್ಲ, ಫೋನ್ ಇಡಿ. ಹೌದು ನಾನು ಜಯಕ, ನಿಮ್ಮೂರು ವಿ ಎ ನೆನ್ಪೋಯ್ತಾ? ಏನಿಲ್ಲ ಜಯಕ, ನಿಮ್ಮ ಅಣ್ಣ ಒಂದು ತಂಗಿಗೆ ಫೋನ್ ಮಾಡಿ ಅಂತ ಫೋನ್ ನಂಬರ್ ಕೊಟ್ಟಿದ್ದಾನೆ. ಅಣ್ಣನ? ಹೌದು ಜಯಕ. ಮದುವೆ ಆಗಿ 20 ವರ್ಷ ಆದ್ರೂ ಫೋನ್ ಮಾಡದೆ ಇರೋನು ಈಗೇನಿತ್ತಂತೆ ನನ್ನಿಂದ ಆಗ್ಬೇಕಾಗಿದ್ದು? ಏನಿಲ್ಲ ಜಯಕ, ನೀವೊಂದು OTP ಹೇಳಿದ್ರೆ ಸಾಕಿತ್ತು ಜಯಕ. OTPನ? ಹೌದು. ಅದೆಲ್ಲ ನಾ ಹೇಳಲ್ಲ. ಇಂಥ OTP ಗಿಟಿಪಿ ಅನ್ಕೊಂಡು ಬ್ಯಾಂಕಲ್ಲಿರೋ ದುಡ್ಡೆಲ್ಲ ಕದೀತಾರಂತೆ. ನಾ ಹೇಳಲ್ಲ, ನೀವು ಫೋನ್ ಇಡಿ. ಜಯಕ ಆ ಥರ ಏನಿಲ್ಲ, ಒಂದು ಪೌತಿ ಖಾತೆಗೆ ಒಂದು OTP ಬರುತ್ತೆ ಅಷ್ಟೇ, ಹೇಳಿ ಜಯಕ. ಹಂಗಾದ್ರೆ ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ, ಅವಳ ಹತ್ರನೇ ಮಾತಾಡ್ರಿ. ಆಯ್ತು, ನಿಮ್ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ, ಬನ್ನಿ ಆಫೀಸಿಗೆ, ನಾನು ಹೇಳ್ತೀನಿ, ಬನ್ನಿ. ಆಯ್ತು ಆಯ್ತು, ನೀವು ಫೋನ್ ಇಡಿ. ಓಕೆ ಓಕೆ ಮಂಜಪ್ಪಣ್ಣ, ಜಯಕ ಬರ್ತಾ ಇದಾರೆ, ಪಟ್ಟಿದೆ ಸರಿ ಮಾಡಿ ಇಟ್ಕೊಳ್ಳಿ, ಅವ್ರು ಸಿಗೋದೇ ಕಷ್ಟ. ಆಯ್ತು ಬೇಗ ಬೇಗ ನೋಡಿ ನೋಡಿ ನೋಡಿ. ಅಲ್ಲಿ ಆಧಾರ್ ಕಾರ್ಡ್ ರಾಜಣ್ಣ ಅವ್ರದ್ದು ಇದೆ. ಹಾಂ ಬರ್ಲಿ ಬರ್ಲಿ ತಡ್ರಿ, ಎಲ್ಲ ಅವರು ಆಧಾರ್ ಕಾರ್ಡ್ ತರ್ತಾರೆ ಬಿಡ್ರಿ ಮಂಜಪ್ಪಣ್ಣ, ತಲೆ ಕೆಸ್ಕೊಂಡು ಬೇಡ, ಬರ್ತಾರೆ. ಓ ಬಂದರು ಬಂದರು. ಓ ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ಅವ್ರಿಗೆ ಸಮಾಧಾನ ಮಾಡೋಣ, ನೀವು ಯಾಕೆ ಮಾಡ್ತೀವಿ? ಹಾಂ ನಮಸ್ತೆ ಮೇಡಮ್. ಹಾಂ ನಮಸ್ತೆ. ನಮ್ಮಮ್ಮಂಗೆ ನಿನ್ನೆ ಏನೋ ಖಾತೆ ಬದಲಾವಣೆಗೆ OTP ಹೇಳಬೇಕು ಅಂತ ಬರೋಕೆ ಹೇಳಿದ್ರಂತೆ. ಓಹೋ ಜಯಕ್ಕ, ನಿನ್ನೆ ನಾನು ಫೋನ್ ಮಾಡಿದ್ನಲ್ಲ. ಸರಿ ಜಯಕ್ಕ, ನಿಮಗೆ ಏನಿಲ್ಲ ಜಯಕ್ಕ, ನಾನು ನಿಮಗೇನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ತಂದೆ ಒಂದು 10 ಸರ್ವೆ ನಂಬರ್ ಇದ್ದಾವೆ ಜಯಕ್ಕ, ಅವರು ತೀರ್ಕೊಂಡಿದ್ದಾರೆ. ಅವ್ರ ಸರ್ವೆ ನಂಬರಿಗೆ ಜಂಟಿ ಖಾತೆ ಮಾಡಬೇಕಿತ್ತು. ಆ ಜಂಟಿ ಖಾತೆಯಲ್ಲಿ ಆ ಆಸ್ತಿಲಿ ನಿಮಗೂ ಪಾಲಿದೆ ಜಯಕ್ಕ. ಏನೋ ಆಸ್ತಿಲ್ ಪಾಲಿದೆಯಾ? ಹೌದು ಜಯಕ್ಕ. ಅಂದ್ರೆ ಈ ಫೋನಲ್ಲಿ ಏನ್ ಬೇಕು ನೀವೇ ತಗೊಳ್ಳಿ ಮೇಡಮ್. ಆಯ್ತು, ಒಂದು OTP ಒಂದು ಕೊಡಿ ಜಯಕ್ಕ. ಆಧಾರ್ ಕಾರ್ಡ್ ನಂಬರ್ ಹೇಳಿ. ಆಧಾರ್ ಕಾರ್ಡ್ ನಂಬರ್ ಹೇಳ್ತೀನಿ ಮೇಡಮ್. ಹೇಳಿ. 98 46 24 56 38 47. ಓಕೆ ಓಕೆ ಮೇಡಮ್ OTP ಬಂದಿದೆ. ಹಲೋ OTP ಬಂದಿದೆ ನೋಡಿ, ಬಂದಿದೆ ನೋಡಿ. ಬಂದಿದೆಯಾ OTP ಬಂದಿದೆಯಾ? 426 34 8. ಹಾಂ ಒಂದು ಫೋಟೋ ಮಾಡಿ ಅವ್ರು. ಒಂದು ಫೋಟೋ ತಗೊಂತೀನಿ ಮೇಡಮ್. ಫೋಟೋ ತಗೊಳ್ಳಿ. ಓಕೆ ಓಕೆ. ಇನ್ನೊಂದು ಫೋನ್ ನಂಬರ್. ಫೋನ್ ನಂಬರ್ ಹೇಳಿ ಮೇಡಮ್. ಫೋನ್ ನಂಬರ್ ಒಂದು ಹೇಳಿ ಇನ್ನೊಂದ್ಸಲ. 9480 ಹಾಂ 8218 ಹಾಂ 58 ಹಾಂ 34. ಹಾಂ OTP ಬಂತು. ಹಾಂ ಆಯಿತು. ಹಾಂ ಇನ್ನೊಂದು OTP ಬಂದಿದೆ ನೋಡಿ ಮೇಡಮ್. ಹಾಂ ಬಂತ ನೋಡಿ. 848 ಹಾಂ 920. ಹಾಂ ಸರಿ ಸರಿ ಆಯ್ತು ಆಯ್ತು. ಸರಿ, ಈಗ ಇವ್ರ ಅಣ್ಣಗೊಂದು ಫೋನ್ ಮಾಡ್ರಿ, ರಾಜಣ್ಣಗೆ. ಸರಿ ಸರಿ. ಸರಿ. ಹಲೋ ರಾಜಣ್ಣ ಅವರೇ. ಹಲೋ, ನಾನು ಮಂಜಪ್ಪಣ್ಣ ಮಾತಾಡ್ತಿರೋದು. ಅದೆಷ್ಟು ಸಲ ಫೋನ್ ಮಾಡ್ತಾರ ಮರ್ರ, ಪದ 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 ಕಿರಿಕಿರಿ ಮಾಡಕ್ಕೆ. OTP ಬೇಕಿತ್ತಲ್ಲಣ್ಣ, ಮೇಡಮ್ ಹತ್ರ ಕೊಡ್ತೀನಿ. ಮೇಡಮ್ ಹತ್ರ ಕೊಡ್ತೀನಿ. ಕೊಡಿ 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 ಕೊಡಿ. ರಾಜಣ್ಣ. ಹಲೋ ಮೇಡಮ್ ಹೇಳಿ. ಹಾಂ ನಿನ್ನೆ ಫೋನ್ ಮಾಡಿದ್ನಲ್ಲ ರಾಜಣ್ಣ.
ಎಂತ ಮೇಡಮ್ ಹೇಳಿ ಮೇಡಮ್. ಏನಿಲ್ಲ ರಜಣ, ಒಂದು ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ, ಹೇಳಿ ರಜಣ. OTP-ನ ಅದು ಹೆಂಗ್ ಬರ್ತದೆ ಮೇಡಮ್ ಅದು? ಹೌದು, ನೋಡಿ ನೋಡಿ ನೋಡಿ. ಯಾವ್ದೋ ಮೆಸೇಜ್ ಬಂತು ಮರ್ರ. ಹಂಗೆ ಹಂಗೆ ಬನ್ನಿ ಬನ್ನಿ, ಕೆಳಗೆ ಬನ್ನಿ. ಇದೆಂತ ಮರ್ರ, ಬಾಕ್ಸ್ ಬಾಕ್ಸ್ ಚುಕ್ಕಿ 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 ಇದೆಯಲ್ಲ. ಅಲ್ಲೇ ಇದೆ ರಜಣ, ಅಲ್ಲೇ ಅಲ್ಲೇ ನೋಡಿ, ಅಲ್ಲೇ ನೋಡಿ, ಅಲ್ಲೇ OTP ಅಲ್ಲೇ ಇರುತ್ತೆ, ಅಲ್ಲೇ ಇರುತ್ತೆ ರಜಣ, ಬಾಕ್ಸ್ ಒಳಗೆ ಇರುತ್ತೆ. ನಿಮ್ಮ ಮಾವ ದಡ್ಡ ಅಂತ ಒಂದು OTP-ನಾರು ಹೇಳಕ್ ಬರ್ತೈತ ನೋಡವನಿಗೆ. ಮೇಡಮ್ ಮೇಡಮ್ ಸಿಕ್ತು 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 ಸಿಕ್ತು. ಆಯ್ತು ಆಯ್ತು, ಹೇಳಿ ಹೇಳಿ. ಇದು ಯಾವ್ದೋ 6 ನಂಬರ್ ಇದೆಯಲ್ಲ ಮೇಡಮ್. ಓಕೆ, ಎಸ್ ಅದೇ. ಹೇಳ. ಆಯ್ತು ಹೇಳಿ. 420. 420. 420 420 ಬರ್ಕೊಳ್ಳಿ. ಮೇಡಮ್, ನಮ್ಮ ಅಣ್ಣ ದೊಡ್ಡ 420ನೇ ಅವನು. ಸರಿ ಸರಿ ಮೇಡಮ್, ಆಯ್ತು ಆಯ್ತು ಸರಿ. ಅವ್ರದ್ದು ಆಯ್ತು, ಅವ್ರದ್ದು OTP ತಗೊಂಡೆ, ಸಕ್ಸಸ್ ಆಯಿತು. ಸರಿ, ಒಳ್ಳೇದಾಯಿತು. ನೀವು ಈ ರೀತಿ ಹೆಲ್ಪ್ ಮಾಡಿರೋದ್ರಿಂದ ನಮಗೆ ತುಂಬ ಉಪಕಾರ ಆಯಿತು ಜಯಕ. ಸರಿ ಆಯಿತು. ಈಗ ಥ್ಯಾಂಕ್ ಯು ಮೇಡಮ್. ಓಕೆ. ಈ ರೀತಿ ನೀವು ಒಂದು OTP ತಗೊಳ್ಳೋದ್ರಿಂದ ಖಾತೆ ಬದಲಾವಣೆ ಮಾಡ್ತಾ ಇದ್ದೀರಾ. ನಮ್ಮ ಅಜ್ಜನ ಆಸ್ತಿ ಎಷ್ಟು ವರ್ಷದಿಂದ ಖಾತೆ ಬದಲಾವಣೆ ಆಗದೆ ಹಾಗೆ ಇತ್ತು. ಸರ್ಕಾರ ಈ ರೀತಿ EKYC ಇಂದ ಮಾಡಿರೋದ್ರಿಂದ ಯಾವುದೇ ರೀತಿ ಫ್ರಾಡ್ ಕೂಡ ಆಗೋದಿಲ್ಲ. ಥ್ಯಾಂಕ್ ಯು ಮೇಡಮ್. ಆಯ್ತು, ನಿಮ್ಮಿಂದನೂ ಈ ರೀತಿಯಿಂದ ಸಪೋರ್ಟ್ ಮಾಡೋದ್ರಿಂದ ಒಳ್ಳೇದಾಯ್ತು. ಆಯ್ತು ಆಯ್ತು. ಎಸ್ ಮಂಜಪ್ಪಣ್ಣ, ಫುಲ್ ಖುಷಿ ಆಯ್ತಾ. ನೋಟಿಸ್ ಇಲ್ಲ, ಯಾವ್ದಿಲ್ಲ, ಈ ವಾರ ಯಾರು ನಮ್ಮನ್ನು ಕೇಳೋದೇ ಇಲ್ಲ. ಆಯ್ತು, ಈ ವಾರದಲ್ಲಿ ನಾವು ಫುಲ್ ಮೀಟಿಂಗ್ಗೆ ಕುತ್ಕೋಬೋದು ಅಷ್ಟೇ. ಸರಿ ಸರಿ. ಫೋನ್ ಬರ್ತೈತಾ? ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ನಾನು EST ಕೇಸರ್ಕರ್ ಮಾತಾಡ್ತಾ ಇರೋದು ಮೇಡಮ್. ಯಾರು ಅಪೇಕ್ಷನಾ? ಹೌದು, ಹೇಳಿ. ಹೌದು ಮೇಡಮ್. ಹೌದು ಮೇಡಮ್, ಏನಿಲ್ಲ, ನಿಮಗೆ DC ಆಫೀಸಿಂದ ನೋಟಿಸ್ ಬಂದಿದೆ ಮೇಡಮ್. ನೋಟಿಸ್ ನನಗೆ? ಹೌದು ಮೇಡಮ್. ನಾನು ಇಷ್ಟು ಕೆಲಸ ಮಾಡಿ, ಈ ಥರ ಮಾಡಿ, ಈ ಪಾವತಿ ಮಾಡಿ, ಇಷ್ಟು ಸರ್ವೆ ನಂಬರ್ ಮಾಡಿ, ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿ ಎಲ್ಲ ಬಂದರು, ಈ ನೋವು ಬಂದಿದೆ ಅಂದರೆ ಯಾವ ಥರ? ಅಯ್ಯೋ ಮೇಡಮ್, ಪೌತಿ ಈ ನೋಟಿಸ್ ಬಂದಿರೋದು ಪೌತಿ ಆಗಲ್ಲ ಮೇಡಮ್, ಮತ್ತೆ ಎಲೆಕ್ಷನ್ಗೆ ಮೇಡಮ್. ಪ್ರೊಜಿನಿ ಮತ್ತೆ ಮ್ಯಾಪಿಂಗ್ ಪಿಲೋ 30% ಇದೆ ಅಂತ ಮೇಡಮ್. ಇದು ಕತೆ ಮುಗೀತು ಬಿಡಿ ಮೇಡಮ್, ಇದು ಕತೆ ಇದು ಮುಗ್ದಂಗೆ. ಅಂದಪ್ಪಣ್ಣ, ಈ ಕತೆ ಮುಗ್ದಂಗೆ. ಹೋಗೋಣ, ಇನ್ನೇನು ಮಾಡಂಗಿಲ್ಲ. ಪೌತಿಯ ಕತೆ, ಒಂದು ಪೌತಿಯ ಕತೆ, ಪೌತಿಯ ಕತೆ, ಒಂದು ಪೌತಿಯ ಕತೆ. OTP ಗಿಟಿಪಿ ಅಂತ ಜನರನ್ನು ಬೇಡುವ ವ್ಯತೆ, ಊಟ ತಿಂಡಿ ಬಿಡಿಸೋ EKYC ಅನಿವಾರ್ಯತೆ. ಪೌತಿಯ ಕತೆ, ಒಂದು ಪೌತಿಯ ಕತೆ, ಪೌತಿಯ ಕತೆ, ಒಂದು ಪೌತಿಯ ಕತೆ. ಅಕ್ಕ ತಂಗಿರ ಬಿಡ್ತೀರಾ ಎಂದು ಪ್ರಶ್ನೆ ಮಾಡೋರು, ಸಮಸ್ಯೆ ಏನಿದ್ರು ನೆರವಾಗೋ ಗ್ರಾಮ ಸಹಾಯಕರು. ಪೌತಿಯ ಕತೆ, ಒಂದು ಪೌತಿಯ ಕತೆ, ಪೌತಿಯ ಕತೆ, ಒಂದು ಪೌತಿಯ ಕತೆ. ಕೇಳಿ ಸ್ವಾಮಿ ನಮ್ಮ ವ್ಯತೆ. ಪೌತಿಯ ಕತೆ, ಒಂದು ಪೌತಿಯ ಕತೆ. ನಮಗೆ ನಮ್ಮ ಮಾನ್ಯ ತಹಶೀಲ್ದಾರ್ ಅವರು ಬಹಳ ಸಹಕಾರ ಕೊಟ್ಟು, ಟೈಮ್ ಕೊಟ್ಟು, ನಮ್ಮ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ನಮಗೆ ಇಷ್ಟೆಲ್ಲ ಈ ಒಂದು ನಿಮ್ಮ ಒಂದು ಮುಂದೆ ಒಂದು ಕಾಮಿಡಿ ಮಿಶ್ರಿತ ಒಂದು ನಾಟಕ ಮಾಡಲಿಕ್ಕೆ ಪ್ರೇರಣೆ ಆಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ವಿಲೇಜ್ ಪಾಯಿಂಟ್, ರಿಪ್ಪನ್ಪೇಟೆ. ನನ್ನ ಹೆಸರು ಅಪೇಕ್ಷ ಅಂತ ಹೇಳಿ, ಗ್ರಾಮಾಡಳಿತ ಅಧಿಕಾರಿ, ಕೆಂಚನಳ ವೃತ್ತ. ನನ್ನ ಹೆಸರು ರಾಮೋಜಿರಾವ್ TY, ರಿಪ್ಪನ್ಪೇಟೆ ನಾಡ್ ಕಚೇರಿ ಆಪರೇಟ್ರು. ನನ್ನ ಹೆಸರು ನಯಾಜ್ ಅಹಮದ್, ಕೆಂಚನಾಲ ಸರ್ಕಲ್, ರಿಪ್ಪನ್ಪೇಟೆ. ನನ್ನ ಹೆಸರು ಅಣ್ಣಪ್ಪ, ಗ್ರಾಮ ಸಹಾಯಕ, ರಿಪ್ಪನ್ಪೇಟೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಧರ ಅಂತ, ಚಿಕ್ಕಚೇನಿ ಗ್ರಾಮ ಸಹಾಯಕ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಅಂತ ಹೇಳ್ಬಿಟ್ಟು, ತಳೆಲ ಗ್ರಾಮ ಸಹಾಯಕ. ನನ್ನ ಹೆಸರು ಅಮ್ಜದ್ ಖಾನ್ ಅಂತ ಹೇಳ್ಬಿಟ್ಟು, ನಾನು ಅರ್ಸಲ್ ಗ್ರಾಮ ಸಹಾಯಕ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗಿಣಿ ಅಂತ, ಗ್ರಾಮಾಡಳಿತ ಅಧಿಕಾರಿ ಮೂಡ್ಗೊಪ್ಪ ವೃತ್ತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಾ ಅಂತ, ಹರ್ತಾಳು ಗ್ರಾಮ ಲೆಕ್ಕಾಧಿಕಾರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೆ ಮಂಜಪ್ಪ ಅಂತೇಳಿ ಹರ್ತಾಳು ಗ್ರಾಮ ಸಾಯಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಬಿಕಾ, ಗ್ರಾಮ ಆಡಳಿತ ಅಧಿಕಾರಿ. ಕೊನೆಯದಾಗಿ ನಮ್ಮ ಈ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಬಹುಮುಖ್ಯ ಕಾರಣ ನಮ್ಮ ಜಿಲ್ಲಾಡಳಿತ. ಈ ಒಂದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ಗುರುದತ್ತ ಸಾಹೇಬರಿಗೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಟೀಮ್ ಹೊಸನಗರ. ತಹಸೀಲ್ದಾರ್ ನಿಮಗೆ ಭಾಳ ಅಪರ್ಚುನಿಟಿ ಕೊಟ್ಟು ರಿಹರ್ಸಲ್ ಎಲ್ಲ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೂ ನೋಟಿಸ್ ಬರುತ್ತೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ಈ ವೇದಿಕೆ ಮೂಲಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೊದಲನೇ ದಿನದ ಎಲ್ಲ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ನಾವು ಸಂಪನ್ನ ಮಾಡ್ತಾ ಇದ್ದೇವೆ. ನಾಳೆ ಸರಿಯಾಗಿ 9 ಗಂಟೆಗೆ ನೆಹರು ಔಟ್ಡೋರ್ ಸ್ಟೇಡಿಯಂನಲ್ಲಿ ಇವೆಂಟ್ಸ್ಗಳಿಗೆ ಎಲ್ಲರೂ ಕೂಡ ನೀವು ಭಾಗವಹಿಸಬೇಕು. ಇಲ್ಲಿವರೆಗೆ ಅತ್ಯಂತ ಸಮಯ ಕೊಟ್ಬಿಟ್ಟು ಸಂಯಮದಿಂದ ನಮ್ಮ ಸಂಪೂರ್ಣ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಂದ ದೊಡ್ಡ ಚಪ್ಪಾಳೆಯ ಮೂಲಕ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ಥರ ನಮ್ಮ ಹೇಮಂತ್ ಸರ್ ಅವರು, CEO ಸರ್, ಇಷ್ಟೆಲ್ಲ ಕಾರ್ಯದೊತ್ತಡದ ನಡುವೆ ಸಂಪೂರ್ಣ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದ್ರು. ನಮ್ಮೊಂದಿಗೆ ಅವರು ಊಟ ಕೂಡ ಮಾಡಿದ್ರು. ಸರ್ ತುಂಬ ಥ್ಯಾಂಕ್ ಯು ಸರ್. ನಮ್ಮ DFO ಅಜಯ್ ಸರ್ ಇದ್ದಾರೆ, ನಮ್ಮ ಪ್ರಸನ್ನ ಪಾಟಿಗರ್ ಸರ್ ಇದ್ದಾರೆ, ADS ಇದ್ದಾರೆ, ಎಲ್ಲ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿಗಳು, ವಿಶೇಷವಾಗಿ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಸಹಾಯಕರು ನಮ್ಮೊಂದಿಗೆ ಸಹಕಾರ ಮಾಡಿದ್ದೀರಾ. ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ದಿನದ ಕಾರ್ಯಕ್ರಮಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.